Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಭ್ಯಾಸದ 34ನೇ ಪ್ರಶ್ನೆಯನ್ನ ಗಮನಿಸಿ. ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನ 2 ವಿಭಾಗಗಳಾಗಿ ಹಂಚಿರುವುದನ್ನ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. 2 ವಿಭಾಗದ ವಿದ್ಯಾರ್ಥಿಗಳ ಅಂಕಗಳನ್ನ ಒಂದೇ ನಕ್ಷೆಯಲ್ಲಿ 2 ಆವೃತ್ತಿ ಬಹುಭುಜಾಕೃತಿಯಲ್ಲಿ ಪ್ರತಿನಿಧಿಸಿ. ಈ 2 ಆವೃತ್ತಿ ಬಹುಭುಜಾಕೃತಿಗಳಿಂದ 2 ವಿಭಾಗಗಳ ಕಾರ್ಯನಿರ್ವಹಣೆಯನ್ನ ಹೋಲಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ವರ್ಗ ಅಂಕಗಳನ್ನ ಹುಡುಕ್ಬೇಕಾಗತ್ತೆ, ಅಂದ್ರೆ ಮಧ್ಯ ಬಿಂದುವನ್ನ. ಸೊ ಇಲ್ಲಿ ಪ್ರತಿ ಮಧ್ಯಂತರಕ್ಕೆ ಅಂಕ ಏನಾಗುತ್ತೆ ಹೇಳಿ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಹಾಗಾದ್ರೆ ಇಲ್ಲಿ ಈ 2 ವಿಭಾಗಗಳ ವರ್ಗಾಂತರಗಳು ಸಮನಾಗಿದೆ. ಸೊ ಹಾಗಾಗಿ ಇದರ ಮಧ್ಯ ಬಿಂದುವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಮಧ್ಯ ಬಿಂದು, ಸೊ ಇಲ್ಲಿ 0 to 10 ಅಂದ್ರೆ 0 + 10 ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡ್ಬೇಕು. ಸೊ ಇಲ್ಲಿ ಮಧ್ಯ ಬಿಂದು ಏನಾಗುತ್ತೆ, 5, 15, 25, 35, 45. ಓಕೆ, ಸೊ ಈಗ ಇವುಗಳ ಮಧ್ಯ ಬಿಂದುವನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡ್ಬೇಕು, ಈ ಒಂದು ದತ್ತಾಂಶಕ್ಕೆ ತಕ್ಕ ಹಾಗೆ ನಾವು ನಕ್ಷೆಯನ್ನ ರಚಿಸಬೇಕು. ಸೊ ಇಲ್ಲಿ ತರಗತಿಗಳ ಮಧ್ಯಂತರ ಅಂಕಗಳನ್ನ ನಾವು ಎಕ್ಸ್ ಅಕ್ಷಕ್ಕೆ ತಗೊಂಡ್ರೆ, ಸೊ ಇಲ್ಲಿ ಆವರ್ತನವನ್ನ ಫ್ರೀಕ್ವೆನ್ಸಿಯನ್ನ ನಾವು y ಅಕ್ಷಕ್ಕೆ ತಗೊಳ್ಬೇಕಾಗತ್ತೆ. ಸೊ ಎಲ್ಲ ಪಾಯಿಂಟ್ಸ್ ಅನ್ನ ನೀವು ಗ್ರಾಫ್ ಅಲ್ಲಿ ಗುರುತಿಸಿದಾಗ, ಸೊ ನೋಡಿ ಈ ರೀತಿಯಲ್ಲಿ ಗ್ರಾಫ್ ಸಿಗತ್ತೆ ನಿಮ್ಗೆ. ಓಕೆ, ಸೊ ಇಲ್ಲಿ ಎಲ್ಲ ಬಿಂದುಗಳನ್ನ ಏನ್ ಮಾಡ್ತೀರಾ, ಜಾಯಿನ್ ಮಾಡ್ಬೇಕು. ಸೊ ಇಲ್ಲಿ ಕೊನೆಯ ಬಿಂದು, ಸೊ ಇದೇನಾಗುತ್ತೆ, ಎಕ್ಸ್ ಅಕ್ಷಕ್ಕೆ ಜಾಯಿನ್ ಮಾಡಿದಾಗ ಇಲ್ಲಿ -5, 0 ಎಕ್ಸ್ ಅಕ್ಷಕ್ಕೆ ಜಾಯಿನ್ ಮಾಡಿ. ಸೊ ಇಲ್ಲಿ ಈ ಬಿಂದುವನ್ನ 55 ಲಾಸ್ಟ್ ಪಾಯಿಂಟ್ 0, ಸೊ ಇದಕ್ಕೆ ಜಾಯಿನ್ ಮಾಡಿ 55, 0. ಸೊ ಇಲ್ಲಿ ಆವೃತ್ತಿ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಸೊ ಎಲ್ಲವನ್ನ ಜಾಯಿನ್ ಮಾಡಿದಾಗ ನಿಮ್ಗೆ ಒಂದು ಬಹುಭುಜಾಕೃತಿ ಕ್ಲೋಸ್ಡ್ ಫಿಗರ್ ಸಿಗತ್ತೆ. ಓಕೆ, ಸೊ ಈಗ ಈ ಒಂದು ಗ್ರಾಫ್ ಅನ್ನ ನೀವು ಸರಿಯಾಗಿ ಗಮನಿಸಿದ್ರೆ, ಸೊ ನೋಡಿ ಇಲ್ಲಿ ಹೆಚ್ಚಿನ ಅಂಕಗಳ ಶ್ರೇಣಿಗಳು ನೋಡಿ 20 ರಿಂದ 30 ಮತ್ತು 30 ರಿಂದ 40, 40 ರಿಂದ 50. ಸೊ ವಿಭಾಗ ಯಾವ್ದಾಗತ್ತೆ ಹೇಳಿ, ಎ ಆಗ್ತಾ ಇದೆ. ಸೊ ಅಲ್ವಾ, ಸೊ ನೋಡಿ ಇದು ವಿಭಾಗ ಎ. ಸೊ ನೋಡಿ 20 ರಿಂದ 30, ಸೊ 20 ರಿಂದ 30 ಎಷ್ಟು ಜನ ಇದ್ದಾರೆ, 17. ಓಕೆ, ಸೊ ಅದೇ 30 ರಿಂದ 40 ರಿಂದ 50, ಸೊ ಜಾಸ್ತಿ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಬಿ ವಿಭಾಗವನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಇದು ಬಿ ಅಲ್ವಾ. ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ 0 to 10, 10 to 20 ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಓಕೆ, ಜಾಸ್ತಿ ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳು ಎ ದಲ್ಲಿ ಇದ್ದಾರೆ. ಓಕೆ, ಸೊ ಎದಲ್ಲಿ ಹೆಚ್ಚಿನ ಅಂಕಗಳನ್ನ, ಸೊ 20 ರಿಂದ 30, 40 ರಿಂದ 50 ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಅದೇ ಬಿ ದಲ್ಲಿ ಕನ್ಸಿಡರ್ ಮಾಡಿದ್ರೆ, ಸೊ ಬಿ ಯ ಒಂದು ವಿಭಾಗವನ್ನ ಕನ್ಸಿಡರ್ ಮಾಡಿದ್ರೆ, ಸೊ 0 ದಿಂದ 10 ಅಂದ್ರೆ ಕಡಿಮೆ ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಓಕೆ, ಸೊ ಹಾಗಾದ್ರೆ ತೀರ್ಮಾನ ಏನ್ ಹೇಳ್ಬೋದು, ವಿಭಾಗ ಎ ಏನಾಗಿದೆ ಹೇಳಿ, ಸೊ ವಿಭಾಗ ಎ ಏನಾಗಿದೆ, ವಿಭಾಗ ಬಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿತು. ಓಕೆ, ಕಾರ್ಯನಿರ್ವಹಿಸಿತು. ಓಕೆ, ಸೊ ಯಾಕಂದ್ರೆ ಅದರ ವಕ್ರರೇಖೆ ಗ್ರಾಫ್ ನ ಬಲಭಾಗದ ಕಡೆಗೆ ಏನಾಗಿದೆ ಹೇಳಿ, ಹೆಚ್ಚು ಬದಲಾಗ್ತಾ ಇದೆ. ಓಕೆ, ಸೊ ನೋಡಿ ಜಸ್ಟ್ ಯೋಚನೆ ಮಾಡಿ, 5 ರಿಂದ 10, 10, 20 ಈ ರೀತಿಯ ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳು ಬಿ ದಲ್ಲಿ ಜಾಸ್ತಿ ಇದ್ದಾರೆ. ಅದೇ ಎ ದಲ್ಲಾದ್ರೆ ಏನಾಯ್ತು, 30 ರಿಂದ 40, 40 ರಿಂದ 50 ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. 17, 12, 9, 10 ಅಲ್ವಾ. ಸೊ ಹಾಗಾಗಿ ವಿಭಾಗ ಎ ಏನಾಗಿದೆ, ವಿಭಾಗ ಬಿಗಿಂತ ಒಟ್ಟಾರೆಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.